ಧರ್ಮಸ್ಥಳದ ಸೌಜನ್ಯ ಕೇಸ್ ವಿರುದ್ಧ ಸಾಕ್ಷಿ ಇದೆ ಅನ್ನೋದಾದ್ರೆ ಪ್ರಮುಖವಾಗಿ ಇವರೇ ಕಾರಣ. ಹೌದು, ಇವರ ಹತ್ರ ಸೌಜನ್ಯ ಕೇಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ ಇದೆ, ಪ್ರತಿಯೊಂದು ಸಾಕ್ಷಿ ಇದೆ ಅಂತಾನೆ ಹೇಳ್ಬೋದು. ಇವ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇವರು ಪೊಲೀಸ್ ಆದಂತ ವ್ಯಕ್ತಿ. ಇವರು ಪೊಲೀಸ್ ಆಗಿದ್ದಾಗ ಒಬ್ಬ ಪೊಲಿಟಿಷಿಯನ್ಸ್ಗೆ ರೋಡ್ ಅಲ್ಲಿ ಕೆನ್ನೆಗೆ ಹೊಡೆದಿದ್ರು. ಹೌದು, ವಿಡಿಯೋ ಹಾಕ್ತೀನಿ ನೋಡ್ತಿದ್ರ. ಇವರ ಧೈರ್ಯ ಮೆಚ್ಚಬೇಕು. ಯಾವ ತರ ಹೊಡೆದಿದ್ದಾರೆ ಅನ್ನೋದಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಲಂಚ ತಗೊಂಡಿಲ್ಲ, ನಿನ್ನ ಹತ್ರ ನಾನು ಏನ್ ಹೇಳ್ಸ್ಕೊಡೋಣ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಅವಾಗಲೇ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತಾನೆ ಹೇಳ್ಬೋದು. ಇವ್ರನ್ನ ಏನಾರ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಇವರಿಗೆ ಲಂಚ ಕೊಟ್ಟು ವಿಡಿಯೋ ಮಾಡ್ಕೊಂಡು ಇವ್ರನ್ನ ವಿಡಿಯೋ ಮೇಲೆ ಜೈಲಿಗೆ ಕಳ್ಸೋಣ ಲಂಚ ತಗೊಂಡಿದ್ರು ಅಂತ ಪ್ಲಾನ್ ಆಗ್ತಾರೆ. ಇವರಿಗೆ ಲಂಚ ತಂದಿಕ್ತಾರಂತೆ ಯಾವುದೋ ಒಂದು ಪ್ರಕರಣದ ಮೇಲೆ. ಅವರು ಅವತ್ತು ಲಂಚನ ರಿಜೆಕ್ಟ್ ಮಾಡಿದ್ಕೆ ಇವತ್ತು ಕೂಡ ಈಚೆ ಇದ್ದಾರೆ. ಇವತ್ತು ಕೂಡ ಧೈರ್ಯವಾಗಿ ಮಾತಾಡ್ತಿದ್ದಾರೆ. ಅವತ್ತೇನಾದ್ರು ಲಂಚ ತಗೊಂಡಿದ್ದಾರೆ, ಅವರು ಜೈಲಲ್ಲಿ ಇರಬೇಕಾಗೋದು. ಇವತ್ತು ಅವರೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಒಂದು ವಿಷಯನ. ನೀವು ಕೂಡ ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.